ಪಿಕ್ಚರ್ ಪ್ರಚಾರ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಸಾಮಾನ್ಯವಾಗಿ ಕನ್ನಡದ ಎಲ್ಲ ಅಭಿಮಾನಿಗಳು ಬಯಸುವಂತಹ ಒಂದಷ್ಟು ವಿಷಯಗಳೇನು ಅಂತಂದ್ರೆ, ತಾವು ಇಷ್ಟಪಡುವಂತಹ ಕಲಾವಿದರು ಒಂದೇ ಸಿನಿಮಾದಲ್ಲಿ ನಟಿಸಬೇಕು. ಈ ಒಂದು ವಿಚಾರವು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗೋದಕ್ಕೆ ಶುರುವಾಗಿದ್ದು, ಸೂರ್ಯ ಅವರು ನಿರ್ದೇಶನ ಮಾಡಿರುವಂತಹ ಟಗರು ಸಿನಿಮಾದಲ್ಲಿ ಅಂದ್ರೆ ಡಾಲಿ ಧನಂಜಯ ಅವರ ಜೊತೆಗಿನ ಕಾಂಬಿನೇಷನ್ ದೃಶ್ಯಗಳನ್ನು ನೋಡಿದಾಗ, ಅಂದ್ರೆ ಶಿವಣ್ಣ ಮತ್ತು ಡಾಲಿ ಅವರ ಆ ಒಂದು ಕಾಂಬಿನೇಷನ್, ಅದರ ನಂತರ ಬಂದಂತಹ ಬೈರಾಗಿ ಆಗಿರ್ಬೋದು, ಅದರ ಜೊತೆಗೆ ಪ್ಯಾರಲಲ್ ಆಗಿ ಶೂಟಿಂಗ್ ನಲ್ಲಿರುವಂತಹ ಉತ್ತರಾಖಂಡ ಇರ್ಬೋದು, ಮತ್ತು ಈಗಷ್ಟೇ ಅಂದ್ರೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಂತಹ ಒಂದು ವಿಚಾರ ಅಂತಂದ್ರೆ, ಹೇಮಂತ್ ರಾವ್ ಅವರು ಹೊಸ ಸಿನಿಮಾನ ನಿರ್ದೇಶನ ಮಾಡ್ತಾರೆ. ಸಿನಿಮಾದ ಹೆಸರು 666 ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಸಿನಿಮಾದಲ್ಲಿ ಧನಂಜಯ ಅವರ ಜೊತೆಗೆ ಶಿವಣ್ಣ ಕೂಡ ಇರ್ತಾರೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಫೋಟೋಗಳು ಸಿಕ್ಕಿದ್ದಾವೆ. ಸಾಮಾನ್ಯವಾಗಿ ಒಂದು ಸಿನಿಮಾ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಬೇಕು ಅಂತಂದ್ರೆ ಅದಕ್ಕೆ ಒಂದಷ್ಟು ವಿಷಯಗಳು ದೊಡ್ಡ ಮಟ್ಟಕ್ಕೆ ಕಾರಣ ಆಗ್ತವೆ. ಅಂದ್ರೆ ಈ ಸಿನಿಮಾದ ನಿರ್ದೇಶಕರು ಯಾರಾಗಿರ್ತಾರೆ, ಸ್ಟಾರ್ ಕಾಸ್ಟ್ ಯಾರಾಗಿರ್ತಾರೆ, ಜೊತೆಗೆ ಈ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಯಾವ್ದಾಗಿರುತ್ತೆ ಅಂತ. ಸಪ್ತ ಸಾಗರದಾಚೆ ಸೈಡ್ ಎ ಸೈಡ್ ಬಿ ಆದ ನಂತರ ಶಿವಣ್ಣನವರಿಗೋಸ್ಕರ ಹೇಮಂತ್ ರಾವ್ ಅವರು ಒಂದು ಸಿನಿಮಾ ಕೂಡ ಅನೌನ್ಸ್ ಮಾಡಿದ್ರು. ಅದು ಭೈರವನ ಕೊನೆ ಪಾಠ ಅಂತ. ಶಿವಣ್ಣ ಪ್ರತಿ ಇಂಟರ್ವ್ಯೂ ಕೂಡ ಆ ಒಂದು ಸಿನಿಮಾದ ಬಗ್ಗೆ ಹೇಳ್ತಾ ಇದ್ರು. ತುಂಬಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಹೇಮಂತ್ ರಾವ್ ಸಿನಿಮಾ ಮಾಡ್ತೀರಂತ. ಆ ಸಿನಿಮಾದ ಮಾತುಕತೆ, ಆ ಸಿನಿಮಾದ ಒಂದಷ್ಟು ಅಪ್ಡೇಟ್ಗಳು ನಿಮ್ಗೆ ಸಿಗ್ತವೆ. ಅದರ ಮಧ್ಯದಲ್ಲಿ ಹೇಮಂತ್ ರಾವ್ ಅವರು ಒಂದಷ್ಟು ವಿಷಯಗಳು ಹೇಳಿದ್ರು. ಅಂದ್ರೆ ಭೈರವನ ಕೊನೆ ಪಾಠ ಮಧ್ಯದಲ್ಲಿ ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ ಅಂತ. ಬಹುಶಃ ಅದೇ ಸಿನಿಮಾನೇ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಆಗಿದೆ ಅಂತ ನಮ್ಮ ಒಂದು ಅನಿಸಿಕೆ. ಧನಂಜಯ ಅವರ ಸಿನಿಮಾಗ್ರಾಫ್ ಅಲ್ಲಿ ಅಂದ್ರೆ ಈಗಾಗಲೇ ಎಲ್ಲ ತರಹದ ಡೈಮೆನ್ಷನ್ ಇರುವಂತಹ ಸಿನಿಮಾಗಳನ್ನ ಧನಂಜಯ ಅವರು ಮಾಡಿದ್ದಾರೆ. ಆದರೆ ಇದು 70ರ ಕಾಲಘಟ್ಟದ ಒಂದು ಕಥೆ ಅನ್ನುವಂತಹ ಒಂದು ವಿಚಾರ ಸಿಕ್ಕ ನಂತರ ಈ ಥರದ ಕಥೆಗಳಿಗೆ ಡಾಲಿ ಅವರಾಗ್ಲಿ ಅಥವಾ ಶಿವಣ್ಣ ಆಗಲಿ ಅದಕ್ಕೆ ಒಗ್ಗಿಕೊಳ್ಳುವಂಥದ್ದು ದೊಡ್ಡ ಸವಾಲಿನ ಒಂದು ಸಂಗತಿನ ಆಗೋದಿಲ್ಲ. ಸಾಮಾನ್ಯವಾಗಿ ಈ ಇಬ್ಬರು ಕಲಾವಿದರು ತಾವು ಆಯ್ಕೆ ಮಾಡಿಕೊಳ್ಳುವಂತಹ ಕಥೆಗಳಾಗಿರ್ಬೋದು, ಅಥವಾ ಆ ಕಥೆಯ ಒಂದು ನರೇಷನ್ ಅನ್ನ ಅವರು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ತೆಗೆದುಕೊಂಡು ಹೋಗುವಂತಹ ರೀತಿ ತುಂಬಾ ಅದ್ಭುತವಾಗಿರುತ್ತೆ. ಜೊತೆಗೆ ಹೇಮಂತ್ ರಾವ್ ಅವರ ಕೆಲಸಕ್ಕೆ ಇಡೀ ಕರ್ನಾಟಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಯಾಕಂದ್ರೆ ಅನಂತ್ನಾಗ್ ಅವರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅನ್ನುವಂತಹ ಸಿನಿಮಾ ಇವತ್ತಿಗೂ ಜನಮಾನಸದಲ್ಲಿ ಗಟ್ಟಿಯಾಗಿ ಉಳ್ಕೊಂಡಿದೆ. ಅದರ ನಂತರ ಬಂದಂತಹ ಹೇಮಂತ್ ರಾವ್ ಅವರ ಎಲ್ಲ ಸಿನಿಮಾಗಳು ಒಂದು ಗಟ್ಟಿಯಾದಂತಹ ಕಂಟೆಂಟ್ ಇಟ್ಕೊಂಡು ಬಂದಂತಹ ಸಿನಿಮಾಗಳು. ಇದರ ಜೊತೆಗೆ ಇವತ್ತು ಸಿಕ್ಕಂತಹ ಒಂದು ಬಿಗ್ ಅಪ್ಡೇಟ್ ಅಂದ್ರೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅನ್ನುವಂತಹ ಸಿನಿಮಾ. ಈ ಸಿನಿಮಾವನ್ನ ಡಾಕ್ಟರ್ ವೈಶಾಖ್ ಗೌಡ ಅವರು ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಸಂಗೀತ ನಮ್ಮ ಮೈಂಡ್ ಬ್ಲೋಯಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಸರ್. ಜೊತೆಗೆ ಒಂದು ಗಟ್ಟಿಯಾದಂತಹ ತಂಡ ಇಟ್ಕೊಂಡು ಹೇಮಂತ್ ರಾವ್ ಅವರು ಈಗಷ್ಟೇ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಶಿವಣ್ಣ ಇದರಲ್ಲಿ ಯಾವ ಪಾತ್ರದಲ್ಲಿ ಇರ್ತಾರೆ, ಧನಂಜಯ ಅವರು ಯಾವ ಪಾತ್ರವನ್ನು ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಪಿಕ್ಚರ್ ಪ್ರಚಾರ ನಿಮ್ಗೆ ಕೊಡ್ತಾ ಹೋಗುತ್ತೆ. ಬಟ್ ಒಂದಂತೂ ಸತ್ಯ, ಒಬ್ಬ ಸಕ್ಸಸ್ಫುಲ್ ಆದಂತಹ ನಿರ್ದೇಶಕ ಇಬ್ಬರು ಸ್ಟಾರ್ ನಟರನ್ನ, ಅದು ಶಿವರಾಜ್ ಕುಮಾರ್ ಅವರಾಗ್ಲಿ ಅಥವಾ ಡಾಲಿ ಅವರಾಗ್ಲಿ, ಇಬ್ಬರು ತಮ್ಮದೇ ಆದಂತಹ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಜೊತೆಗೆ ಇಬ್ಬರ ಕಾಂಬಿನೇಷನ್ ಅನ್ನ ಟಗರು ಸಿನಿಮಾದಿಂದ, ಬೈರಾಗಿಯಿಂದ ನಾವೆಲ್ಲರೂ ಅದನ್ನ ಸೆಲೆಬ್ರೇಟ್ ಮಾಡಿದ್ದೀವಿ. ಅದರ ಜೊತೆಗೆ ಉತ್ತರಾಖಂಡ ಕೂಡ ನಾವು ವೇಟ್ ಮಾಡ್ತಾ ಇದ್ದೀವಿ. ಇದರ ಮಧ್ಯೆ ಹೇಮಂತ್ ರಾವ್ ಮತ್ತು ತಂಡ ಮಾಡ್ತಿರುವಂತಹ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅನ್ನುವಂತಹ ಸಿನಿಮಾ ಕುತೂಹಲ ಮೂಡಿಸಿದಂತೂ ಸತ್ಯ. ಒಂದೇ ಒಂದು ಚಿಕ್ಕ ಪೋಸ್ಟರ್ ಒಂದು ಬೇರೆ ತರಹದ ಲೋಕಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಅಪ್ಡೇಟ್ ಅನ್ನ ಹೇಮಂತ್ ರಾವ್ ಅವರು ಕೊಡ್ಲಿ. ಸಿನಿಮಾ ಸುದ್ದಿಗಳಿಗಾಗಿ ನೋಡ್ತೀರಿ ಪಿಕ್ಚರ್ ಪ್ರಚಾರ. ಥ್ಯಾಂಕ್ ಯು ಸೊ ಮಚ್.